ನಮಸ್ಕಾರ ಸ್ನೇಹಿತರೆ. ಗುರುವಾರ ಇದ್ದಕ್ಕಿದ್ದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಮಾಡಿ ಮಹತ್ವದ ಆದೇಶ ಹೊರಡಿಸಿದೆ. ಈ ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು. ನಾವು ಕೂಡ ಆಲ್ರೆಡಿ ವಿಶೇಷ ವರದಿಯಲ್ಲಿ ಈ ಗುಟ್ಕಾ ಬ್ಯಾನ್ ಡಿಸಿಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಈ ನಿರ್ಧಾರ ಗುಟ್ಕಾ ತಿನ್ನೋರಿಗೆ ಎಷ್ಟು ಶಾಕೋ ಅದಕ್ಕಿಂತ ದೊಡ್ಡ ಆಘಾತ ಕೊಟ್ಟಿರೋದು ನಮ್ಮ ಅಡಿಕೆ ಬೆಳೆಗಾರರಿಗೆ. ಮಲೆನಾಡಿಂದ ಹಿಡಿದು ಬಯಲು ಸೀಮೆವರೆಗೂ ಲಕ್ಷಾಂತರ ಅಡಿಕೆ ಬೆಳೆಗಾರಲ್ಲೀಗ ದೊಡ್ಡ ಮಟ್ಟದ ಟೆನ್ಷನ್. ಯಾಕಂದರೆ ಕರ್ನಾಟಕದಲ್ಲಿ ಸುಮಾರು 9.49 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವರ್ಷಕ್ಕೆ ಸುಮಾರು 10ರಿಂದ 11 ಲಕ್ಷ ಟನ್ ಅರೇಕಾ ನಟ್ ಅಡಿಕೆ ಬೆಳೀತಾರೆ. ಅಂದರೆ ದೇಶದಲ್ಲಿ ಉತ್ಪಾದನೆಯಾಗೋ ಅಡಿಕೆನಲ್ಲಿ 70%ಗೂ ಅಧಿಕ ಕರ್ನಾಟಕದಲ್ಲೇ ಬೆಳೀತಾ ಇದ್ದಾರೆ. ಹೀಗಾಗಿ ನಮ್ಮ ರೈತರ ತಲೆಯಲ್ಲಿ 106 ಪ್ರಶ್ನೆಗಳು ಕೊರಿತಾ ಇವೆ. ಈಗ ಅಡಿಕೆ ಕತೆ ಮುಗಿದು ಹೋಯ್ತಾ? ರೈತರು ಏನು ಮಾಡಬೇಕು? ಈ ರೀತಿ ಚರ್ಚೆ ಇದೆ. ಇದೆಲ್ಲದರ ಬಗ್ಗೆ ನಾವೀಗ ಸ್ವಲ್ಪ ಚರ್ಚೆ ಮಾಡೋಣ. ಅಷ್ಟಕ್ಕೂ ಅಡಕೆಗೆ ಯಾಕೆ ಇಷ್ಟು ಕ್ರೇಜ್ ಇತ್ತು ಇಲ್ಲಿವರೆಗೂ? ಅಷ್ಟೊಂದು ರೇಟ್ ಹೆಂಗೆ ಬರ್ತಾ ಇತ್ತು? ಅಡಿಕೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಕೆ ಆಗ್ತಿದೆ? ಗುಟ್ಕಾಗೆ ಎಷ್ಟು ಹೋಗುತ್ತೆ, ಪೇಂಟ್ಗೆ ಎಷ್ಟು ಹೋಗುತ್ತೆ, ತಾಂಬೂಲಕ್ಕೆ ಎಷ್ಟು ಹೋಗುತ್ತೆ, ಪೂಜೆಗೆ ಎಷ್ಟು ಹೋಗುತ್ತೆ, ಈ ಥರ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ರೈತರಿಗೆ ಭವಿಷ್ಯದಲ್ಲಿ ಇರೋ ಆಪ್ಷನ್ಸ್ ಏನು ಅಂತ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮಲೆನಾಡಿಂದ ಬಯಲು ಸೀಮೆಗೂ ನುಗ್ಗಿರೋ ಅಡಿಕೆ. ಸ್ನೇಹಿತರೆ, ಈ ಅಡಿಕೆ ಭಾರತದ ಮೂಲ ಬೆಳೆನೇ ಅಲ್ಲ. ಮತ್ತೆಲ್ಲಿದು? ಇದು ಸೌತ್ ಈಸ್ಟ್ ಏಷ್ಯಾ ಅಂದರೆ ಮಲೇಷಿಯಾ, ಫಿಲಿಪೈನ್ಸ್ ರಾಷ್ಟ್ರಗಳಿದಾವಲ್ಲ, ಆ ಸೈಡ್ನ ಬೆಳೆ ಇದು. ಇದು ಕ್ರಿಸ್ತ ಶಕ 4ರಿಂದ 5ನೇ ಶತಮಾನದಲ್ಲಿ ವ್ಯಾಪಾರಿಗಳ ಮೂಲಕ ಭಾರತಕ್ಕೆ ನುಗ್ತು. ಗುಪ್ತರ ಶಿಲಾಶಾಸನದಲ್ಲೂ ಕೂಡ ಅಡಿಕೆಯ ಬಳಕೆ ಬಗ್ಗೆ ಉಲ್ಲೇಖಗಳಿವೆ. ಆರಂಭದಲ್ಲಿ ಇದರಲ್ಲಿದ್ದ ಔಷಧೀಯ ಗುಣಗಳಿಗಾಗಿ ಅಡಕೆ ಯೂಸ್ ಆಗ್ತಿತ್ತು. ನಮ್ಮ ಆಯುರ್ವೇದದಲ್ಲೂ ಕೂಡ ಅಡಕೆಯನ್ನು ಬಳಸ್ತಾ ಇದ್ರು. ಯಾಕಂದರೆ ಅಡಿಕೆಯಲ್ಲಿರೋ ಅರೆಕೊಲಿನ್ ಅನ್ನೋ ರಾಸಾಯನಿಕ ಬಾಯಲ್ಲಿ ಜೊಲ್ಲು ರಸ ಉತ್ಪಾದನೆ ಹೆಚ್ಚಿಸಿ ಜೀರ್ಣಕ್ರಿಯೆ ಫಾಸ್ಟ್ ಆಗೋ ರೀತಿ ಮಾಡುತ್ತೆ. ಜೊತೆಗೆ ಅಡಕೆಯಲ್ಲಿದ್ದ ಟ್ಯಾನಿನ್ ಅಂತಹ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಕ್ರಿಮಿಗಳನ್ನು, ಸೂಕ್ಷ್ಮ ಜೀವಿಗಳನ್ನು ಕೊಂದು ಬಾಯಿ ವಾಸನೆಯನ್ನು ಕಮ್ಮಿ ಮಾಡ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ಇದು ನಮ್ಮ ಸಂಸ್ಕೃತಿಯ ಭಾಗನೇ ಆಗೋಯ್ತು. ದೇವರ ಪೂಜೆಯಿಂದ ಹಿಡಿದು ಯಾವುದೇ ಶುಭ ಕಾರ್ಯಕ್ಕೂ ಅಡಿಕೆ ಬೇಕೇ ಬೇಕು ಅನ್ನೋ ಮಟ್ಟಿಗೆ ನಮ್ಮ ಸಂಸ್ಕೃತಿಯಲ್ಲಿ ದೊಡ್ಡ ಸ್ಥಾನವನ್ನು ಅಲಂಕರಿಸ್ತು ಅಡಿಕೆ. ಆರಂಭದಲ್ಲಿ ಊಟದ ನಂತರ ಎಲೆಡಿಕೆ ಹಾಕೊಳ್ಳೋದೆಲ್ಲ ರೂಢಿ ಆಯ್ತಲ್ಲ. ಆಮೇಲೆ ಹಬ್ಬ ಹರಿದಿನ, ಮದುವೆ ಮುಂಜಿ ಇಂಥ ಶುಭ ಕಾರ್ಯಗಳಿಗೆ ಮಾತ್ರ ಅಡಿಕೆನ ಬಳಸ್ತಾ ಇದ್ರು. ಆಗ ಅಡಿಕೆ ಬೆಳೆಯೋರು ಕೂಡ ತುಂಬ ಕಮ್ಮಿ ಬೆಳೆಗಾರರಿದ್ರು. ನೀವು 1970-71 ಟೈಮಿಗೆ ಹೋಗಿ ನೋಡಿದ್ರೆ ಅವತ್ತು ಕರ್ನಾಟಕದಲ್ಲಿ ಜಸ್ಟ್ 71,000 ಟನ್ ಅಷ್ಟೇ ಅಡಿಕೆನ ಬೆಳೀತಾ ಇದ್ರು. ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗ ಅಂದರೆ ಎಲ್ಲಿ ಹೆಚ್ಚು ಮಳೆ ಬರುತ್ತೋ ಅಲ್ಲಿ ಮಾತ್ರ ಅಡಿಕೆನ ಬೆಳೀತಾ ಇದ್ರು. ಹೆಚ್ಚೆಚ್ಚು ಕಡೆ ಅಡಿಕೆ ಬೆಳೆಯೋ ಟ್ರೆಂಡ್ ಅಥವಾ ಈ ಕ್ರೇಜ್ ಶುರುವಾಗಿದ್ದು 1980 ಮತ್ತು 90ರ ದಶಕದಲ್ಲಿ. ಈ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲಾ ಫ್ಯಾಕ್ಟ್ರಿಗಳು ಹುಡ್ಕೊಂಡ್ವು. ದೊಡ್ಡ ಬೂಮ್ ಆಯಿತು ಈ ಬಿಸ್ನೆಸ್ಸು. ಇದರಿಂದ ಅಡಿಕೆಯ ಅದೃಷ್ಟನೂ ಚೇಂಜ್ ಆಯಿತು. ಅಡಿಕೆ ಬೆಳೆಗಾರರ ಅದೃಷ್ಟನೂ ಚೇಂಜ್ ಆಯಿತು. ದಿಢೀರನೆ ಅಡಿಕೆಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಶುರು ಆಯಿತು. ಇದರಿಂದ ನಮ್ಮ ರೈತರಲ್ಲಿ ಅಡಿಕೆ ಬೆಳೆದರೆ ಸಾಕು ಲಕ್ಷ ಲಕ್ಷ ಆದಾಯ ಗ್ಯಾರಂಟಿ ಅನ್ನೋ ಮನಸ್ಥಿತಿ ಬಂದು ದೊಡ್ಡ ಪ್ರಮಾಣದ ಭತ್ತದ ಗದ್ದೆಗಳೆಲ್ಲ ಅಡಿಕೆ ತೋಟಗಳಾದವು. ನಿಮಗೆ ವಿಚಾರ ಗೊತ್ತಿರಲಿ, ಬೇರೆ ಕೃಷಿ ಬೆಳೆಗಳಿಗೆ ಅಂದರೆ ಕಬ್ಬು, ತರಕಾರಿ, ಹತ್ತಿ, ಈರುಳ್ಳಿ ಇಂಥ ಬೆಳೆಗಳಿಗೆ ಹೋಲಿಸಿದ್ರೆ ಅಡಿಕೆಗೆ ದಿನನಿತ್ಯದ ಕಠಿಣ ನಿರ್ವಹಣೆ ಬೇಕಾಗಿಲ್ಲ. ಡೈಲಿ ಮೇಂಟೈನ್ ಮಾಡಿಕೊಂಡು ಒದ್ದಾಡಬೇಕು ಅಂತೇನಿಲ್ಲ. ನೋಡಿ, ಈ ಬೆಳೆಗಳೆಲ್ಲ ತರಕಾರಿ, ಕಬ್ಬು, ಹತ್ತಿ, ಈರುಳ್ಳಿ, ಭತ್ತ ಇವೆಲ್ಲವೂ ಕೂಡ ಪ್ರತಿ ವರ್ಷ ಬಿತ್ತಿ ನಾಟಿ ಮಾಡಿ ಬೆಳಿಬೇಕು. ಪ್ರತಿ ವರ್ಷ ಝೀರೋದಿಂದ ಕೆಲಸ ಶುರು ಮಾಡಬೇಕು. ಒಮ್ಮೆ ಅಡಿಕೆ ಸಸಿ ನೆಟ್ಟು 4ರಿಂದ 5 ವರ್ಷ ಬೆಳೆಸ್ಬಿಟ್ರೆ ಆಮೇಲೆ ಸುಮಾರು 30ರಿಂದ 35 ವರ್ಷ ಕಾಲ ಉದ್ದಕ್ಕೆ ನೆಟ್ಟಿಗೆ ಬೆಳ್ಕೊಂಡು ಫಸಲು ಕೊಡ್ತಾನೆ ಇರುತ್ತೆ. ಸ್ವಲ್ಪ ಕೀಟ ಬಾಧೆ ಅದೆಲ್ಲ ಇದೆ ಇವಾಗ. ಆದರೂ ಬೇರೆ ಬೆಳೆಯಷ್ಟು ಮೇಂಟೆನೆನ್ಸ್ ಕಿರಿಕಿರಿ ಇದರಲ್ಲಿಲ್ಲ, ಕಮ್ಮಿ ಸ್ವಲ್ಪ. ಹೀಗಾಗಿ ಎಲ್ಲರೂ ಕೂಡ ತಲೆ ಬಿಸಿ ಬೇಡ ಅಡಿಕೆ ಹಾಕಿಬಿಡ್ತೇನೆ, ತಲೆ ಬಿಸಿ ಬೇಡ ಅಡಿಕೆ ಹಾಕಿಬಿಡ್ತೇನೆ, ಎಲ್ಲ ಕಡೆ ಅಡಿಕೆ ಬೆಳೆ. ಸದ್ಯ ಉತ್ತಮ ಗುಣಮಟ್ಟದ 1 ಕ್ವಿಂಟಲ್ ಅಡಿಕೆ ರಾಶಿ ಅರೇಕಾ ಇದರ ರೇಟ್ ಎಷ್ಟಿದೆ ಗೊತ್ತಾ? 50ರಿಂದ 51 ಸಾವಿರ ರೂಪಾಯಿ. ಅದೇ 1 ಕ್ವಿಂಟಲ್ ಈರುಳ್ಳಿ ಮಾರೋಕೆ ಹೋದ್ರೆ ಎಷ್ಟು ಬರುತ್ತೆ? 1 ಕ್ವಿಂಟಲ್ಗೆ ಮ್ಯಾಕ್ಸಿಮಮ್ ಅಂದರೆ 2,500ರಿಂದ 3,000 ಸಿಗ್ಬೋದು. ಅದೇ 1 ಕ್ವಿಂಟಲ್ ಭತ್ತಕ್ಕೆ ಹೆಚ್ಚಂದ್ರೆ 4,000-4,500 ಸಾವಿರದವರೆಗೂ ರೇಟ್ ಸಿಗ್ಬೋದು. ಕಡಿಮೆ ಮೇಂಟೆನೆನ್ಸ್ ಮತ್ತು ಅಧಿಕ ಆದಾಯ ಅಡಿಕೆನಲ್ಲಿ. ಅದಕ್ಕೆ ಇದನ್ನ ಹಸಿರು ಚಿನ್ನ ಅಂತಾನೆ ಕರೀತಾರೆ. ಇದರ ಪರಿಣಾಮನೇ ಕರ್ನಾಟಕದಲ್ಲಿ ಅಡಿಕೆ ಬೆಳೆ ಪ್ರಮಾಣ ರಾಕೆಟ್ ವೇಗದಲ್ಲಿ ಮೇಲಕ್ಕೋಯ್ತು. ಆಗಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಅಡಿಕೆ ಉತ್ಪಾದನೆ 40 ವರ್ಷಗಳ ಹಿಂದೆ ಬರೀ 70,000 ಟನ್ ಇದ್ದಿದ್ದು ಇಡೀ ಸ್ಟೇಟಲ್ಲಿ ಈಗ 11 ಲಕ್ಷ ಟನ್ನ ಮೀರಿ ಮೇಲಕ್ಕೆ ಹೋಗಿದೆ. ಈ ಹಿಂದೆ ಬರೀ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ
ಇಲ್ಲಿಗೆ ಸೀಮಿತ ಆಗಿದ್ದ ಅಡಿಕೆ ಈಗ ಬಯಲು ಸೀಮೆ ಕಡೆಗೂ ನುಗ್ಗಿಬಿಟ್ಟಿದೆ. ಚಿತ್ರದುರ್ಗದಲ್ಲಿ ನೋಡಿ, ಇಲ್ಲಿ 43,757 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತೆ. ಅಷ್ಟಕ್ಕೆ ನಿಂತಿಲ್ಲ, ಹಾವೇರಿ, ದಾವಣಗೆರೆ, ತುಮಕೂರು, ಹಾಸನದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆಗಾರಿದ್ದಾರೆ. ಬೆಂಗಳೂರಿನ ಪಕ್ಕ ತುಮಕೂರು ತನಕನೂ ಹೋಲ್ಸೇಲ್ ಆಗಿ ಅಡಿಕೆ ಬಂದಿದೆ. ನೀರಿಲ್ಲದ ಕಡೆ ಕೂಡ ಸಾವಿರಾರು ಅಡಿ ಬೋರ್ವೆಲ್ ತೋಡಿ ಹನಿ ನೀರಾವರಿ ಮೂಲಕ ಅಡಿಕೆ ಬೆಳೀತಾ ಇದ್ದಾರೆ. ಈಗ ತೋಟಗಾರಿಕಾ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ 2018ರ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆ 2.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಇದ್ರು. ಯಾವಾಗ? 2018ರಲ್ಲಿ. ನಂಬರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 2.79 ಲಕ್ಷ ಹೆಕ್ಟೇರ್. ಇವಾಗ ಎಷ್ಟನೇ ಇಸ್ವಿದು? 2025-26, 8 ವರ್ಷ ಕಳೆದಿದೆ. ಇದು ಎಷ್ಟಾಗಿದೆ ಗೊತ್ತಾ? ಈಗ 7.98 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ, ಡಬಲ್ಗಿಂತನೂ ಜಾಸ್ತಿ. 186% ಜಂಪ್. ಅಡಿಕೆ ಬೆಳೆಗೆ ಯಾವ ಮಟ್ಟಿಗೆ ಕ್ರೇಜ್ ಇದೆ ಅಂದ್ರೆ ಸ್ನೇಹಿತರೆ, ಆಹಾರ ಧಾನ್ಯ ಬೆಳೀತಾ ಇದ್ದ ಭೂಮಿ ಅಡಿಕೆ ತೋಟವಾಗಿ ಎಲ್ಲ ಕಡೆ ಕನ್ವರ್ಟ್ ಆಗ್ತಾ ಇದೆ. ನೀರಾವರಿ ಪ್ರದೇಶವಾದ ದಾವಣಗೆರೆ ಜಿಲ್ಲೆಯಲ್ಲಿ ಭತ್ತ ಬೆಳೀತಾ ಇದ್ದ ಸುಮಾರು 10,000 ಹೆಕ್ಟೇರ್ ಭೂಮಿ ಈಗ ಅಡಿಕೆ ತೋಟ. ಶೇಂಗಾ, ಮೆಕ್ಕೆಜೋಳ ಇನ್ನಿತರ ಧಾನ್ಯಗಳನ್ನ ಬೆಳೀತಾ ಇದ್ದ ಸುಮಾರು 30,890 ಹೆಕ್ಟೇರ್ ಕೃಷಿ ಪ್ರದೇಶ ಈಗ ಅಡಿಕೆ ತೋಟ. ಗುಡ್ಕಾ ಬ್ಯಾನ್, ಅಡಿಕೆಗೆ ಕಾಂದಿದ್ಯ ಗಂಡಾಂತರ. ಇಷ್ಟೆಲ್ಲ ಬೃಹತ್ ಮಟ್ಟದಲ್ಲಿ ಬೆಳೆದಿರೋ ಈ ಸಾಮ್ರಾಜ್ಯಕ್ಕೆ ಈಗ ಗುಡ್ಕಾ ಬ್ಯಾನ್ ದೊಡ್ಡ ಗಂಡಾಂತರ ತಗೊಬಂದಿದೆ. ಮೇಲ್ನೋಟಕ್ಕೆ ಕೇವಲ ಒಂದು ರಾಜ್ಯದ ಬ್ಯಾನ್ ಅಂತ ನಿಮಗೆ ಅನ್ನಿಸ್ಬೋದು, ಆದ್ರೆ ಇದರ ಹಿಂದಿರೋ ಮೆಸೇಜ್ ಬಹಳ ದೊಡ್ಡದು. ಸಮಾಜ ಮುಂದುವರೆದಂತೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗ್ತಾ ಹೋಗುತ್ತಲ್ವಾ? ಕಮ್ಮಿ ಆಗುತ್ತಾ? ಹೆಚ್ಚಾಗುತ್ತಾ? ಹೆಚ್ಚೇ ಆಗುತ್ತೆ. ಬರ್ತಾ ಬರ್ತಾ ಗುಟ್ಕಾ ಫ್ಯಾಷನಬಲ್ ಆಗುತ್ತಾ ಅಥವಾ ಚೀ ಅನ್ನೋ ರೀತಿ ಆಗುತ್ತಾ? ಚೀ ಅನ್ನೋ ರೀತಿನೇ ಆಗುತ್ತಲ್ವ ಹೋಗ್ತಾ ಹೋಗ್ತಾ. ಯಾರಾದರೂ ಒಳ್ಳೆ ತಿಂಗಳಿಗೊಂದು 10 ಲಕ್ಷ ದುಡಿಯೋ ಒಂದು ಒಳ್ಳೆ ಸಂಬಳದಲ್ಲಿ CEO ಪೊಸಿಷನಲ್ಲಿರೋರು ಗುಟ್ಕಾ ಹಾಕೊಂಡು ಪಿಚಕ್ಕಂತಾರ? ಇಲ್ಲ ಅಲ್ವಾ? ಜನರ ಜೀವನ ಮಟ್ಟ ಸುಧಾರಿಸ್ದಂಗೆ ಗುಟ್ಕಾ ಕಮ್ಮಿ ಆಗ್ತಾ ಹೋಗುತ್ತೆ, ಅದ್ರ ವಿರುದ್ಧ ಜಾಗೃತಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಬಾಯಿ ಕ್ಯಾನ್ಸರ್ನ ಕಿಂಗ್ ಇದು ಗುಟ್ಕಾ. WHO ಸೇರಿದ ಹಾಗೆ ಹಲವು ವೈದ್ಯಕೀಯ ಸಂಸ್ಥೆಗಳ ಬಗ್ಗೆ ರಿಪೋರ್ಟ್ ಕೊಟ್ಟಿವೆ. ಇವತ್ತು ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ, ಒಡಿಶಾದಲ್ಲೂ ಕೂಡ ಜನವರಿಯಲ್ಲೇ ಬ್ಯಾನ್ ಮಾಡಿದ್ರು ಗುಟ್ಕಾನ. ನಾಳೆ ಹೀಗೆ ಒಂದೊಂದೇ ಸ್ಟೇಟ್ಸ್, UP, ಬಿಹಾರ, ಮಹಾರಾಷ್ಟ್ರ, ಗುಜರಾತ್ನಂಥ ದೊಡ್ಡ ರಾಜ್ಯಗಳಲ್ಲೂ ಕೂಡ ಈ ರೀತಿ ಬ್ಯಾನ್ ಮಾಡ್ತಾ ಹೋದರೆ ಯೋಚನೆ ಮಾಡಿ, ಉತ್ತರ ಭಾರತದ ಗುಟ್ಕಾ ಕಂಪನಿಗಳೇ ಮುಚ್ಚಿ ಹೋಗ್ಬಿಟ್ರೆ ನಮ್ಮ ರೈತರು ವರ್ಷಕ್ಕೆ ಬೆಳೆಯೋ 11 ಲಕ್ಷ ಟನ್ಗೂ ಅಡಿಕೆಯನ್ನು ಯಾರು ತಗೊಳ್ತಾರೆ? ಕೇವಲ ಮದುವೆ ಮನೆ, ಹಬ್ಬ ಹರಿದಿನಗಳಲ್ಲಿ ತಿನ್ನೋ ತಾಂಬೂಲಕ್ಕೆ ಅಂಥೇಳಿ ಇಷ್ಟು ದೊಡ್ಡ ಮಟ್ಟದ ಉತ್ಪಾದನೆಯನ್ನು ಖಂಡಿತ ಬಳಸ್ಕೊಳ್ಳೋಕೆ ಆಗಲ್ಲ. ಇದರಿಂದ ಸಪ್ಲೈ ವಿಪರೀತವಾಗಿ ಹೆಚ್ಚಾಗಿ ಡಿಮಾಂಡ್ ಕುಸಿದ್ರೆ ಅಡಿಕೆ ಬೆಲೆ ಪಾತಾಳಕ್ಕೆ ಬೀಳುತ್ತೆ ಸ್ನೇಹಿತರೆ. ಆ ರಿಸ್ಕ್ ಇದ್ದೇ ಇದೆ. ರೈತರ ಮುಂದಿರೋ ದಾರಿಗಳೇನು? ಸ್ನೇಹಿತರಲ್ಲಿ ಅಡಿಕೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಕೆ ಆಗುತ್ತೆ ಅಂತೇಳಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಬೆಳೆಯೋ 70-75%, ಅದರ ಮುಕ್ಕಾಲು ಭಾಗ ಅಡಿಕೆ ಪಾನ್ ಮಸಾಲ ಮತ್ತು ಗುಡ್ಕಾಗೆ ಹೋಗೋದು. ಹಾಗೆ 15-20% ಅಡಿಕೆ ಸಾಂಪ್ರದಾಯಿಕ ತಾಂಬೂಲ ಮತ್ತು ಸುಪಾರಿಗೆ ಬಳಕೆಯಾಗುತ್ತೆ. ಹಾಗೆ ಇನ್ನುಳಿದ ಅಡಿಕೆಗಳನ್ನು ಧಾರ್ಮಿಕ ಪೂಜೆ, ಪೇಂಟ್ ಇಂಡಸ್ಟ್ರಿಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆದರೆ ಈಗ ಗುಟ್ಕಾ ಬ್ಯಾನ್ ಆಗಿರೋದ್ರಿಂದ ಪ್ಲಾನ್ ಬಿ ಬಗ್ಗೆ ಥಿಂಕ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಮೀಡಿಯಂ ಟರ್ಮ್ನಲ್ಲಿ ಪರ್ಯಾಯ ಮಾರುಕಟ್ಟೆಗಳನ್ನು ಸೃಷ್ಟಿಸುವ ಅಗತ್ಯ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಟ್ಯಾನಿನ್ ಉದ್ಯಮ. ಅಡಿಕೆನ ಬೇಯಿಸಿದಾಗ ಸಿಗೋ ಬಣ್ಣ ಅಥವಾ ರಾಸಾಯನಿಕವನ್ನು ಟ್ಯಾನಿನ್ ಅಂತ ಹೇಳ್ತಾರೆ. ಇದನ್ನು ಲೆದರ್ ಅಥವಾ ಚರ್ಮ ಹದ ಮಾಡೋ ಕೈಗಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಕಾಟನ್ ಬಟ್ಟೆಗಳಿಗೆ ನ್ಯಾಚುರಲ್ ಡೈ ಆಗಿ ಅಂದರೆ ನೈಸರ್ಗಿಕ ಬಣ್ಣವಾಗೂ ಬಳಸ್ಬೋದು. ಅದರಲ್ಲೂ ಪೇಂಟ್ ಇಂಡಸ್ಟ್ರಿಯಲ್ಲಿ ಅಡಿಕೆ ಯೂಸ್ನ ಜಾಸ್ತಿ ಮಾಡೋದ್ರಿಂದ ಅಡಿಕೆಗೆ ಇರೋ ಮಾರ್ಕೆಟ್ನ ಕಾಪಾಡ್ಕೊಳ್ಳೋಕೆ ಒಂಚೂರು ಹೆಲ್ಪ್ ಸಿಗುತ್ತೆ. ಇನ್ನು ತ್ಯಾಜ್ಯದಿಂದ ಮೌಲ್ಯವರ್ಧನೆ, ಅಂದರೆ ಅಡಿಕೆದು ಈ ವೇಸ್ಟ್ ಇರುತ್ತಲ್ಲ, ಅದರಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ಮಾಡ್ಬೋದು. ಅಡಿಕೆ ಸಿಪ್ಪೆನ ಸುಮ್ಮನೆ ಬಿಸಾಡೋ ಬದಲು ಅದರಿಂದ ಗಟ್ಟಿಮುಟ್ಟಾದ ರಟ್ಟಿನ ಬಾಕ್ಸ್ ಮಾಡ್ಬೋದು. ಇಂಡಸ್ಟ್ರಿಗಳ ಕೆಮಿಕಲ್ ನೀರನ್ನ ಶುದ್ಧೀಕರಿಸೋಕೆ ಈ ಸಿಪ್ಪೆಯನ್ನ ಬಯೋ ಅಬ್ಸಾರ್ಬೆಂಟ್ ಆಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಪ್ರಪಂಚದಾದ್ಯಂತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಅಡಿಕೆ ಹಾಳೆಯ ತಟ್ಟೆ ಮತ್ತು ಲೋಟಗಳಿಗೆ ಯುರೋಪ್, ಅಮೆರಿಕದಲ್ಲೂ ಕೂಡ ಡಿಮಾಂಡ್ ಇದೆ. ಸದ್ಯ ಭಾರತದಲ್ಲಿ ತಟ್ಟೆ ಹಾಳೆ ಉದ್ಯಮ 2,500 ಕೋಟಿ ರೂಪಾಯಿ ಮೌಲ್ಯವನ್ನ ಹೊಂದಿದೆ. ಇದಿನ್ನಷ್ಟು ಹೆಚ್ಚಾದ್ರೆ ಅಡಿಕೆ ಬೆಲೆ ಕುಸಿದ್ರು ನಮ್ಮ ರೈತರಿಗೆ ಒಂದು ಇನ್ಕಮ್ ಸೋರ್ಸ್ ಆಗಿ ಉಳಿಬಹುದು. ಆದ್ರೆ ಅಮೆರಿಕ ಹಾಗೂ ಇತರ ರಾಷ್ಟ್ರಗಳಲ್ಲಿ ಒಂದಷ್ಟು ಕಡೆಗೆ ನಿಧಾನಕ್ಕೆ ಸಿಕ್ಕಾಪಟ್ಟೆ ಔಷಧಿ ಹೊಡಿತಾರೆ. ನಮ್ಮಲ್ಲಿ ಇದಕ್ಕೆ ಅಡಿಕೆ ಹಾಳೆಗಳಲ್ಲೂ ಕೂಡ ಸ್ವಲ್ಪ ಕ್ಯಾನ್ಸರ್ ಕಾರಕ ಅಂಶಗಳು ಬರ್ತಾ ಇದಾವೆ, ಇದು ಯೂಸ್ ಮಾಡೋಕೆ ಸೇಫ್ ಅಲ್ಲ ಅಂತ ಹೇಳಿ ಕಿರಿಕಿರಿಗಳು ಶುರುವಾಗಿರೋದನ್ನ ಕೂಡ ನೀವು ಗಮನಿಸಿರ್ಬೋದು. ಹಾಗಾಗಿ ಸ್ನೇಹಿತರೆ, ನಮ್ಮ ರೈತರು ಗಂಭೀರವಾಗಿ ಥಿಂಕ್ ಮಾಡಬೇಕು ಈ ವಿಚಾರದಲ್ಲಿ. ಕೃಷಿ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಿ ಸ್ವಲ್ಪ ಮಾರ್ಗದರ್ಶನವನ್ನ ಪಡಿಬೇಕು. ಮುಖ್ಯವಾಗಿ ನಮ್ಮ ರೈತರು ಮಿಶ್ರ ಬೆಳೆ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕು. ಕಾಳುಮೆಣಸು, ಬಾಳೆ ಈ ರೀತಿ ಬೆಳೆಗಳನ್ನ ಅಡಿಕೆ ನಡುವೆ ಹೆಚ್ಚು ಬೆಳೆಯೋದ್ರಿಂದ ನೆಕ್ಸ್ಟ್ ಒಂದು ವೇಳೆ ಇದೆಲ್ಲ ಬ್ಯಾನ್ ಕಂಟಿನ್ಯೂ ಆಗಿ ತುಂಬಾ ಲಾಸ್ ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಇನ್ನು ರಫ್ತಿನ ವಿಚಾರಕ್ಕೆ ಬಂದ್ರೆ ಭಾರತ ವರ್ಷಕ್ಕೆ ಸುಮಾರು 10,637 ಮೆಟ್ರಿಕ್ ಟನ್ ಅಡಿಕೆಯನ್ನ ರಫ್ತು ಮಾಡ್ತಿದ್ದಾರೆ. ಎಲ್ಲೆಲ್ಲಿಗೆ? ಯುನೈಟೆಡ್ ಅರಬ್ ಎಮಿರೇಟ್ಸ್,
ಮಲೇಷಿಯಾ, ಶ್ರೀಲಂಕಾ, ವಿಯೆಟ್ನಾಂ ಸೇರಿ ಹಲವು ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ದಾರೆ. ಈ ರಫ್ತು ಜಾಸ್ತಿ ಮಾಡಕ್ಕಾಗತ್ತಾ ಬೇರೆ ಕಡೆಗೆ, ಅದನ್ನ ಕೂಡ ಚೆಕ್ ಮಾಡ್ಬೇಕಷ್ಟೇ. ಹಾಗಂತ ತೀರಾ ಈ ಕ್ಷಣಕ್ಕೆ ತುಂಬಾ ಹೆದರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಸ್ವಲ್ಪ ಟೈಮ್ ಅಂತ ದೊಡ್ಡ ಏರುಪೇರೇನು ಆಗದೆ ಮಾರ್ಕೆಟ್ ಕಂಟಿನ್ಯೂ ಆಗ್ಬೋದು, ಡಿಮಾಂಡ್ ಇರಬಹುದು. ಯಾಕಂದ್ರೆ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇನ್ನೂ ಮಾಡಿಲ್ವಲ್ಲ. ಹಾಗಾಗಿ ಸಂಪೂರ್ಣವಾಗಿ ಇವಾಗಲೇ ಏನು ಮುಚ್ಚಿ ಹೋಗಲ್ಲ ಅಡಿಕೆ ಮಾರ್ಕೆಟ್. ಅಡಿಕೆ ಬೆಳೆಗಾರರ ಅತಿ ದೊಡ್ಡ ಸಂಸ್ಥೆಯಾದ ಕ್ಯಾಂಪ್ಕೋ ಕೂಡ ಈಗ ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ಬ್ಯಾನ್ ಮಾಡಿದ ತಕ್ಷಣ ಅಡಿಕೆ ಮಾರುಕಟ್ಟೆ ಮೇಲೆ ದೊಡ್ಡ ನೆಗೆಟಿವ್ ಪರಿಣಾಮ ಆಗಲ್ಲ ಅಂತ ಕ್ಯಾಂಪ್ಕೋ ಹೇಳಿದೆ. ರೈತರು ಹೆದರೋ ಅಗತ್ಯ ಇಲ್ಲ ಅಂತಾನೂ ರೈತರಿಗೆ ಕ್ಯಾಂಪ್ಕೋ ಅಭಯವನ್ನ ಕೊಟ್ಟಿದೆ. ಆದ್ರೆ ಇದೊಂದು ಎಚ್ಚರಿಕೆಯ ಗಂಟೆ ಅನ್ನೋದನ್ನ ಮಾತ್ರ ಯಾರೂ ಅಲ್ಲಗಳೆಯಕ್ಕಾಗಲ್ಲ. ಜೊತೆಗೆ ಇದೇ ಪ್ರಮಾಣದಲ್ಲಿ ಅಡಿಕೆ ಬೆಳೆಯುವ ಪ್ರದೇಶ, ಜಾಗ ಹಿಗ್ಗಿದ್ರೆ, ಎಲ್ಲರೂ ಆಹಾರ ಬೆಳೆಗಳನ್ನೆಲ್ಲ ತೆಗೆದುಹಾಕಿ ಅಡಿಕೆ ಹಾಕೋಕ್ ಶುರು ಮಾಡಿದ್ರೆ ಅವಾಗ ಚಾಲೆಂಜಸ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಆಗ್ಬೋದಾಗ. ಸೊ ಇದು ಇವಾಗಿದ್ದಲ್ಲ ಸ್ನೇಹಿತರೆ, ಮುಂದಿನ 10-20 ವರ್ಷಗಳಲ್ಲಿ ಅಡಿಕೆಯ ಟ್ರೆಂಡ್ ಏನಾಗುತ್ತೆ, ಗುಡ್ಕಾ ಸೇವಕರು ಅವಾಗ್ಲೂ ಕೂಡ ಇಷ್ಟೇ ಇರ್ತಾರಾ, ಇದೆಲ್ಲ ಥಿಂಕ್ ಮಾಡಬೇಕು. ಹೊಸದಾಗಿ ತೋಟ ಮಾಡಕ್ ಹೋಗ್ತಿರೋರು ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿನೇ ಥಿಂಕ್ ಮಾಡ್ಬೇಕಾಗಿ ಬರ್ಬೋದು. ಯಾವ್ದಕ್ಕೂ ನೀವು ನಿಮ್ಮ ಊರಲ್ಲಿರೋ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮಾರ್ಗದರ್ಶನವನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಮಾರ್ಕೆಟ್ನ ನೀಟಾಗಿ ಅನಲೈಸ್ ಮಾಡಿ. ಹಾಗೆ ನೀವು ಅಡಿಕೆ ಬೆಳೆಗಾರರಾಗಿದ್ರೆ ನಿಮ್ಮ ಒಪಿನಿಯನ್ ಏನು ಈ ಸರ್ಕಾರದ ನಿರ್ಧಾರದ ಬಗ್ಗೆ ಮತ್ತು ಅಡಿಕೆಯ ಫ್ಯೂಚರ್ ಮಾರ್ಕೆಟ್ ಬಗ್ಗೆ, ಅದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬಹುದು. ಇವೆಲ್ಲ ಮೆಂಬರ್ಶಿಪ್ ಬೆನಿಫಿಟ್ಸ್. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.